ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಸುಯೋಧನನ ಅಂತಿಮ ದರ್ಶನ. ಕುರುಪತಿಗೆ ಕುಟುಕು ಜೀವ ಮಾತ್ರ ಇದ್ದು ಪ್ರಾಣವಾಯು ಸಂಚರಿಸುತ್ತಿತ್ತು. ಮರಣದ ಉಯ್ಯಾಲೆಯಲ್ಲಿ ತೂಗಲ್ಪಡುತ್ತಿದ್ದ ಅವನು ಅರೆಬಾಯಿ ತೆರೆದು ನರಕಯಾತನೆಯನ್ನು ಅನುಭವಿಸುತ್ತಿದ್ದನು. ಅವನ ಸುತ್ತುವರಿದು ನಿಂತು ಸುಯೋಧನನ ಮುಖದಲ್ಲಿದ್ದ ರಕ್ತವನ್ನು ತಮ್ಮ ಕೈಯಿಂದ ಒರೆಸಿ ದೀನ ಸ್ವರದಿಂದ ವಿಲಪಿಸಿದರು. ಸುವರ್ಣಭೂಷಿತವಾದ ಗದೆ ಕೌರವನ ಸನಿಹದಲ್ಲಿ ತಬ್ಬಲಿಯಾಗಿ ಬಿದ್ದಿತ್ತು. ಪ್ರಿಯೆಯು ಸದಾ ಪ್ರಿಯತಮನ ಹತ್ತಿರ ಇರುವಂತೆಯೇ ಅವನ ಒಲವಿನ ಗದೆ ತನ್ನ ರಾಜನನ್ನು ನೋಡಿ ಅಳುವಂತಿತ್ತು. ಅಶ್ವತ್ಥಾಮನು ದೊರೆಯ ಬಳಿ ನಿಂತನು. ಮಹಾರಾಜ, ಪ್ರಾಣವನ್ನಾದರೂ ತೆತ್ತು ಛಲವನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವ ಛಲದಿಂದ ಸೆಣಸಿದ ಓ ಮಹಾಪ್ರಭು, ನಿನಗೆ ತುಂಬ ಅನ್ಯಾಯವಾಗಿದೆ. ಭೀಮಸೇನನು ಧರ್ಮಯುದ್ಧವನ್ನು ಗೈಯದೆ ಶ್ರೀಕೃಷ್ಣನ ಸಮ್ಮುಖದಲ್ಲಿ ನಿನ್ನ ಊರುಗಳಿಗೆ ಹೊಡೆದನಲ್ಲವೇ? ಕೃಷ್ಣನಿಗೂ ಯುಧಿಷ್ಠಿರನಿಗೂ ಧಿಕ್ಕಾರ. ನಿನ್ನ ಗದಾಯುದ್ಧವನ್ನು ಕಂಡು ಬಲರಾಮನು ದುರ್ಯೋಧನ ಸಮೋ ನಾಸ್ತಿ ಗದಯಾ ಸಶಿಷ್ಯೋ ಮಮ ಕೌರವೋ ಗದಾಯುದ್ಧೆ. ದುರ್ಯೋಧನನಿಗೆ ಸಮನಾದವನು ಗದಾಯುದ್ಧದಲ್ಲಿ ಯಾರೂ ಇಲ್ಲ. ಗದಾಯುದ್ಧದಲ್ಲಿ ಕೌರವನೇ ತನ್ನ ಮುಖ್ಯ ಶಿಷ್ಯನೆಂದು ಮುಕ್ತ ಕಂಠದಿಂದ ಪ್ರಶಂಸಿಸಿದನು. ಧರ್ಮಜ್ಞರೆಂದು ಕರೆಸಿಕೊಳ್ಳುವ ಪಾಂಡವರಿಗೂ ಅವರ ದೇವ ಕೃಷ್ಣನಿಗೂ ಧಿಕ್ಕಾರ. ನೀನು ಕುಹಕ ರೀತಿಯಿಂದ ಸೋಲಿಸಲ್ಪಟ್ಟಿದ್ದುದರಿಂದ ಪರಾಜಯ ಎನಿಸಲಾರದು. ನಮ್ಮ ಯಶಸ್ಸನ್ನು ಸದಾ ಬಯಸಿ ಪೋಷಿಸಿರುವೆಯಾದರೂ ನಿನ್ನನ್ನು ರಕ್ಷಿಸದೆ ಹೋದೆವು. ನಮಗೂ ಧಿಕ್ಕಾರವಿರಲಿ. ಇಗೋ, ನಿನ್ನ ಮನದಾಸೆಯನ್ನು ನೆರವೇರಿಸುವಲ್ಲಿ ಚಿಕ್ಕ ಪ್ರಯತ್ನವೊಂದನ್ನು ಮಾಡಿ ಜಯಶೀಲರಾಗಿದ್ದೇವೆ. ದುರ್ಯೋಧನ, ನೀನು ಬದುಕಿರುವಾಗ ನಿನ್ನ ಕಿವಿಗಳಿಂದ ಅಪ್ಯಾಯಕರವಾದ ವಚನಗಳನ್ನು ಕೇಳು. 5 ಪಾಂಡುಜಾತರು, ಶ್ರೀಕೃಷ್ಣ ಮತ್ತು ಸಾತ್ಯಕಿ ಒಟ್ಟಿಗೆ 7 ಜನ ಮಾತ್ರ ಉಳಿದಿರುವರು. ನಮ್ಮಲ್ಲಿ ನಾವು 3, ನಾನು, ಕೃಪಾ ಮತ್ತು ಕೃತವರ್ಮ 3 ಮಾತ್ರ ಬದುಕಿದ್ದೇವೆ. ನಾನು ದ್ರೌಪದಿಯ 5 ಮಕ್ಕಳನ್ನು ಮತ್ತು ಪಾಂಚಾಲರನ್ನು ಕೊಂದು ಬಂದಿದ್ದೇನೆ. ದೃಷ್ಟದ್ಯುಮ್ನನನ್ನು ಎಡಗಾಲಿನಿಂದ ತುಳಿದು ಹತ್ಯೆ ಮಾಡಿದೆ. ಶಿಖಂಡಿಯು ಧರಿತ್ರಿಯಲ್ಲಿ ಇನ್ನಿಲ್ಲ. ಕೌರವನಿಗೆ ಅಶ್ವತ್ಥಾಮನ ನುಡಿಯನ್ನು ಕೇಳಿ ಆನಂದವಾಯಿತು. ಅಶ್ವತ್ಥಾಮ, ಭೀಷ್ಮನಾಗಲಿ ದ್ರೋಣರಾಗಲಿ ಕರ್ಣನಾಗಲಿ ಮಾಡಲ ಸಾಧ್ಯವಾದ ಕಾರ್ಯವನ್ನು ನೀನು ಎಸಗಿ ನನ್ನ ಮನಸ್ಸಿಗೆ ಸಾಯುವ ಈ ಕಾಲದಲ್ಲಿ ಸಂತಸವನ್ನು ತಂದಿರುವೆ. ಸ್ವಸ್ತಿ ಪ್ರಾಪ್ನುತ ಭದ್ರಂ ವ ಸ್ವರ್ಗೇನ ಸಂಗಮಃ ಪುನಃ. ನಿಮ್ಮೆಲ್ಲರಿಗೂ ಶುಭವಾಗಲಿ, ನಿಮಗೆ ಮಂಗಳವಾಗಲಿ. ನಾವೆಲ್ಲರೂ ಸ್ವರ್ಗದಲ್ಲಿ ಪುನಃ ಸಂಧಿಸುವ. ಅಷ್ಟು ಉಸುರುತ್ತಿದ್ದಂತೆಯೇ ಕೌರವನ ಪ್ರಾಣಪಕ್ಷಿ ಹಾರಿ ಪಂಚಭೌತಿಕ ಶರೀರವು ರಣಭೂಮಿಯಲ್ಲಿ ಉಳಿಯಿತು. ಧೃತರಾಷ್ಟ್ರ ಪುತ್ರನು ದೊರೆತನದ ಜಟಿಲತೆಯನ್ನು, ಕುಟಿಲತೆಯನ್ನು, ಕಾಠಿಣ್ಯವನ್ನು ಅನುಭವಿಸಿ ಧರಾತಳದಲ್ಲಿ ಶಾಶ್ವತವಾಗಿ ಒರಗಿದನು. ಹೊನ್ನು ಮತ್ತು ಮಣ್ಣಿನ ಆಸೆಯಿಂದ ಸಂಪೂರ್ಣ ವಿಮುಕ್ತಿಯಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶದ ಅಂಚಿನಲ್ಲಿ ಇದ್ದುದರಿಂದ ಆತನಿಗೆ ವಿಪರೀತ ಬುದ್ಧಿ ಪ್ರಾಪ್ತವಾಯಿತು. ತಾನೊಂದು ಬಯಸಿದರೆ ದೈವ ಇನ್ನೊಂದು ಬಗೆಯಿತು. ಆ 3 ಕೌರವನ ಕಳೇಬರವನ್ನು ಆಲಂಗಿಸಿ ಕಣ್ಣೀರ ಕೋಡಿಯನ್ನು ಸುರಿಸಿದರು. ಸುಯೋಧನನ ಮೃತ ಶರೀರವನ್ನು ನೋಡುತ್ತಾ ಅಶ್ವತ್ಥಾಮ, ಕೃಪಾ, ಕೃತವರ್ಮಾದಿಗಳು ನಿಸ್ಸಹಾಯಕರಾಗಿ ರಥವನ್ನು ಏರಿ ಹೋದರು. ಸಂಜಯನು ಗತಲೋಚನನೊಡನೆ ಅಲ್ಲಿ ನಡೆದುದನ್ನು ಪುನಃ ವಿವರಿಸಿದನು. ರಾಜ, ಆ ದುಃಖದ ಸನ್ನಿವೇಶವನ್ನು ನೋಡಲಾರದೆ ಮುಂಜಾನೆಯಾಗುತ್ತಲೇ ನಿನ್ನಲ್ಲಿಗೆ ಓಡಿ ಬಂದಿದ್ದೇನೆ. ನಿನ್ನ ಅತಿ ಪುತ್ರವಾತ್ಸಲ್ಯವು ಸರ್ವರ ವಧೆಗೆ ಕಾರಣವಾಯಿತು. ವ್ಯಾಸಾನುಗ್ರಹಿತವಾದ ದಿವ್ಯ ದೃಷ್ಟಿಯೂ ಇನ್ನಿಲ್ಲ, ಅದು ನಷ್ಟವಾಯಿತು. ಸಂಜಯನಿಂದ ದುಃಖ ವಾರ್ತೆಯನ್ನು ಆಲಿಸಿದ ಧೃತರಾಷ್ಟ್ರ ಒಮ್ಮೆಯೇ ಅಳುವುದಕ್ಕೆ ಪ್ರಾರಂಭಿಸಿದನು. ಮುಂದಿನ ವಿಷಯ ಕಂಬನಿ ತುಂಬಿದ ಪಾಂಡವರು. ಇತ್ತ ದೃಷ್ಟದ್ಯುಮ್ನನ
ಸಾರಥಿಯು ಧರ್ಮನಂದನನಲ್ಲಿಗೆ ಹೋಗಿ ಕರಾಳ ರಾತ್ರಿಯಲ್ಲಿ ನಡೆದ ಘೋರ ಕೃತ್ಯವನ್ನು ವಿವರಿಸಿದನು. ಧರ್ಮನಂದನ, ನನ್ನ ಹೃದಯ ಖೇದದಿಂದ ತುಂಬಿದೆ, ನಾಲಿಗೆ ತಡವರಿಸುತ್ತಿದೆ. ಕೌರವನ ಪಕ್ಷದಲ್ಲಿ ಉಳಿದಿರುವ 3 ಮಾಡಿದ ಕ್ರೂರ ಕೃತ್ಯದಿಂದಾಗಿ ನಮ್ಮ ಶಿಬಿರವು ಧ್ವಂಸವಾಯಿತು. ದ್ರೋಣಪುತ್ರನಾದ ಅಶ್ವತ್ಥಾಮನು ದೃಪದನ ಎಲ್ಲ ಸುಪುತ್ರರನ್ನು, ದ್ರೌಪದಿಯಲ್ಲಿ ಜನಿಸಿದ ನಿಮ್ಮೈವರ ಮಕ್ಕಳನ್ನು ವಧಿಸಿದನು. ನಾನೊಬ್ಬನು ಹೇಗೋ ತಪ್ಪಿಸಿಕೊಂಡು ಈ ಶೋಕವಾರ್ತೆಯನ್ನು ಅರುಹುಲೊಸಗ ಜೀವ ಹಿಡಿದುಕೊಂಡು ಬಂದಿದ್ದೇನೆ. ಕರ್ಣ ಕಠೋರವಾದ ಆ ವಾಕ್ಯಗಳನ್ನು ಆಲಿಸುತ್ತಿದ್ದಂತೆಯೇ ನಿರ್ಮಲ ಚಿತ್ತ ಧರ್ಮಜನಿಗೆ ಪುತ್ರಶೋಕದಿಂದ ಸಿಡಿಲು ಬಡಿದಂತಾಯಿತು. ಕೈಕಾಲುಗಳು ನಡುಗಿ ಮೈ ಬೆವರಿ ದೊಪ್ಪನೆ ನೆಲದ ಮೇಲೆ ಬಿದ್ದನು. ಉಳಿದ ಸಹೋದರರು ದುಃಖದ ಮಡುವಿಗೆ ತಳ್ಳಲ್ಪಟ್ಟರು. ಸ್ವಲ್ಪ ಗಳಿಗೆಯಲ್ಲಿ ಯಮನಂದನನು ಮೆಲ್ಲನೆ ಚೇತರಿಸಿಕೊಂಡು 4 ಸುತ್ತಲೂ ದೃಷ್ಟಿ ಬೀರಿ ನಿಟ್ಟುಸಿರು ಬಿಟ್ಟನು. ಶತ್ರುಗಳನ್ನು ಜಯಿಸಿದೆವೆಯಾದರೂ ಈಗ ಅವರಿಂದಲೇ ಪರಾಜಿತರಾಗಿದ್ದೇವೆ. ಜಿತ್ವಾ ಶತ್ರೂನ್ ಜಿತಃ ಪಶ್ಚಾತ್. ಭೂಮಿಗೋಸ್ಕರ ಬಂಧು ಬಳಗ ಮಿತ್ರರನ್ನು ಅಗಲಿ ಕೊನೆಯಲ್ಲಿ ಪಡೆದದ್ದಾದರೂ ಏನು? ವಿಜಯ ಸಾಧಿಸಿದರೂ ಅನರ್ಥವೇ ಪ್ರಾಪ್ತವಾಯಿತು. ಕುಲದೀಪಕರಾದ ಕುವರರನ್ನು ಕಳೆದುಕೊಂಡ ಮೇಲೆ ಈ ರಾಜ್ಯದ ಸಿರಿ ಯಾರಿಗೋಸ್ಕರ? ಹಿರಿಯರು ಕಿರಿಯರು ಆಳಿದ ನಂತರ ಈ ಸ್ಮಶಾನ ಸುಖ ಯಾಕೆ ಬೇಕು? ಸಹೋದರ ನಕುಲ, 5 ಮಡದಿಯಾದ ದ್ರೌಪದಿಯು ಇಲ್ಲಿ ಬರಲಿ. ಲೋಕವೀರರಾದ 5 ಪತಿಗಳಿದ್ದರೂ ಸದಾ ಶೋಕಿಸುವುದು ಅವಳ ಹಣೆಯಲ್ಲಿ ಬರೆದಿದೆಯೋ ಏನೋ? ಅವಳನ್ನು ಬರಹೇಳು. ಯುಧಿಷ್ಠಿರನು ತನ್ನ ಸಹೋದರರನ್ನು ಕೂಡಿಕೊಂಡು ರಕ್ತದ ಮಡುವಿನಂತಿದ್ದ ಶಿಬಿರದ ಬಳಿ ನಡೆದರು. ಬಂಧು ಬಳಗ ದ್ರೌಪದಿಯರ ರುಂಡ ಮುಂಡಗಳನ್ನು ಅವಲೋಕಿಸಿ ತಡೆಯಲಾರದ ಶೋಕ ಉಂಟಾಯಿತು. ವ್ಯಾಕುಲ ಚಿತ್ತದಿಂದ ಇರುವ ಧರ್ಮಜನೊಂದಿಗೆ ಇತರರು ದುಃಖಿಸಿದರು. ಕಂಬನಿ ತುಂಬಿದ ಅವನು ವ್ಯಸನವನ್ನು ಸಹಿಸಲಾರದೆ ನಿಶ್ಚೇಷ್ಟಿತನಾದನು. ಅತ್ತ ನಕುಲನು ಉಪಪ್ಲಾವ್ಯಕ್ಕೆ ತೆರಳಿ ದ್ರೌಪದಿಯಲ್ಲಿ ನಡೆದಿರುವ ನರಹತ್ಯೆಯನ್ನು ಬಿತ್ತರಿಸಿದನು. ಬಿರುಗಾಳಿಗೆ ಸಿಕ್ಕಿದ ಬಾಳೆಗಿಡವು ಬುಡಸಹಿತ ಕೆಳಬೀಳುವಂತೆ ಆಕೆ ಧೃತಿಗೆಟ್ಟು ಬಿದ್ದಳು. ಆಕೆಯ ಮುಖಾರವಿಂದವು ರಾಹುಗ್ರಸ್ತವಾದ ಚಂದ್ರನಂತಾಯಿತು. ನಕುಲನು ನಿಧಾನವಾಗಿ ಅವಳನ್ನು ಬಡಿದೆಬ್ಬಿಸಿ ಯುಧಿಷ್ಠಿರನೆದ್ದ ಶಿಬಿರಕ್ಕೆ ಒಯ್ದನು. ಕುವರರ ರುಂಡ ಛೇದನವಾದುದನ್ನು ನೋಡಿ ಆಕೆಗೆ ಸ್ಮೃತಿ ತಪ್ಪಿತು. ಭೀಮಸೇನನು ಅವಳನ್ನು ತನ್ನ ತೋಳ ತೆಕ್ಕೆಯಲ್ಲಿರಿಸಿಕೊಂಡು ನಿಧಾನವಾಗಿ ಸಮಾಧಾನಪಡಿಸಲು ಯತ್ನಿಸಿದನು. ಯಜ್ಞೋದ್ಭವೆಯು ದುಃಖದಿಂದ ಕಂಗಾಲಾದಳು. ಯಾವ ಕುಮಾರರು ಚಂದ್ರವಂಶದ ಸಿಂಹಾಸನವನ್ನು ಅಲಂಕರಿಸಿ ವಿಜೃಂಭಿಸಬೇಕಾಗಿದೆಯೋ ಅವರೇ ಯಮನಾಲಯಕ್ಕೆ ದೂಡಲ್ಪಟ್ಟಿದ್ದಾರೆ. ಪುತ್ರರ ಅವಸಾನದ ನಂತರ ಯಾರಿಗಾಗಿ ಸಿಂಹಾಸನ? ಯಾಕೆ ಈ ಸುಖ? ದೃಪದ ಸುತೆಯು ತನ್ನ ಮುಖವನ್ನು ಧರ್ಮರಾಯನ ಕಡೆ ತಿರುಗಿಸಿದಳು. ಈ ಮಕ್ಕಳನ್ನು ಯಮಧರ್ಮರಾಯನಿಗೆ ಒಪ್ಪಿಸಿ ಅಖಂಡ ಭೂಮಂಡಲದ ಅಧಿಪತಿಯಾಗಲಿರುವೆಯಾ? ನೀನು ಮಹಾರಾಜನಾದರೇನು ಬಿಟ್ಟರೇನು? ನಿನ್ನ ಸಿಂಹಾಸನಕ್ಕಾಗಿ ತನ್ನ ಆತ್ಮಾರ್ಪಣೆ ಮಾಡಿಕೊಂಡು ಆನೆಯಂತಿದ್ದ ಸುಭದ್ರಾಸುತ ಅಭಿಮನ್ಯುವೆಲ್ಲಿ? ಅದು ಸಾಲದುದಕ್ಕೆ ಗುರುಸುತನು ನನ್ನ ಪುತ್ರರ ತಲೆಯನ್ನು ಆಹುತಿ ತೆಗೆದುಕೊಂಡನು. ಒಣಗಿದ ಕಟ್ಟಿಗೆಯನ್ನು ಬೆಂಕಿ ಸುಡುವಂತೆ ಎನ್ನ ದೇಹವನ್ನು ಶೋಕಾಗ್ನಿಯು ಸುಡುತ್ತಿದೆ. ಅರೆಗಳಿಗೆಯೂ ಇದನ್ನು ತಡೆಯಲಾರೆ. ಪಾಂಡವರೈವರೂ ಇನ್ನೊಮ್ಮೆ ಕದನ ಕಲಿಗಳಾಗಬೇಕು. ಅಶ್ವತ್ಥಾಮನ ಮರಣವನ್ನು ನಾನು ನೋಡಲೇಬೇಕು. ഇരുಳಿನಲ್ಲಿ ಚೋರನಂತೆ ಬಂದು ಮಕ್ಕಳನ್ನು ಹೋಮಿಸಿ ಮಾರಣ ಯಜ್ಞ ಮಾಡಿದ ದ್ರೌಣಿಯ ಹರಣವನ್ನು ನೀವು ತೆಗೆಯದಿದ್ದರೆ ನಾನು ಪ್ರಾಯೋಪವೇಶವನ್ನು ಮಾಡುತ್ತೇನೆ. ಒಲಿದರೆ ನಾರಿ, ಮುನಿದರೆ ಮಾರಿ. ಈ ದೃಪದ ಸುತೆ ಎಂದಿಗೂ ಸೇಡನ್ನು ತೀರಿಸದೆ ಬಿಡುವವಳಲ್ಲ. ಶೋಕದಿಂದಲೂ ಕೋಪದಿಂದಲೂ ಕುದಿಯುತ್ತಿದ್ದ ಅವಳನ್ನು ಪಾಂಡುಪುತ್ರನು ಸಮಾಧಾನಪಡಿಸಿದನು. ಕೊಲೆ ಪಾತಕಿಯಾದ ಈ ಪ್ರದೇಶದಲ್ಲಿ ಅಶ್ವತ್ಥಾಮನು ನಿಂತಿರಲಾರದೆ ನಿಬಿಡವಾದ ಅರಣ್ಯವನ್ನು ಹೊಕ್ಕಿರಬಹುದು. ನಮ್ಮವರಿಂದ ಅವನು ಕೊಲ್ಲಲ್ಪಟ್ಟರೂ
ನಿನಗೆ ಅವನ ಸುಳಿವು ಸಿಗಲಾರದು. ದ್ರೌಪದಿಯು ಹೂಂಕರಿಸಿದಳು. ಯುದ್ಧದಲ್ಲಿ ಆ ಪಾಪಿಷ್ಠನನ್ನು ಸಂಹರಿಸಿ ಅವನ ಶಿರಸ್ಸಿನಲ್ಲಿ ಜನ್ಮಾರಭ್ಯ ಬಂದಿರುವ ಮಣಿಯನ್ನು ಕಿತ್ತು ತರಲಿ. ಆ ಮಣಿಯನ್ನು ನಿನ್ನ ಶಿರದಲ್ಲಿ ಅಲಂಕರಿಸಿಕೊ. ಅದನ್ನಾದರೂ ನೋಡಿ ಮನಕ್ಕೆ ಸಮಾಧಾನ ಮಾಡಿಕೊಂಡು ಸತ್ತು ಬದುಕಿರುತ್ತೇನೆ. ಭೀಮನನ್ನು ನೋಡಿ ನಹೀತೆ ವಿಕ್ರಮೇ ತುಲ್ಯ ಪುಮಾನಸ್ತೀಹ ಕಶ್ಚನ. ಭೀಮಸೇನ, ನಿನ್ನ ಶೌರ್ಯಕ್ಕೆ ತುಲ್ಯರಾದವರು ಈ ಧರಿತ್ರಿಯಲ್ಲಿ ಇನ್ನೊಬ್ಬರಿಲ್ಲ. ಕಾಡಿನಲ್ಲಿ ಹಿಡಿಂಬನಿಂದ ಇವರನ್ನು ರಕ್ಷಿಸಿದೆ. ಏಕಚಕ್ರೆ ನಗರದಲ್ಲಿ ಬಕನನ್ನು ಕೊಂದೆ. ವಿರಾಟ ನಗರದಲ್ಲಿ ಕೀಚಕನನ್ನು ಜರಾಸಂಧನನ್ನು ಮರ್ದಿಸಿದೆ. ಕೌರವ ವನವನ್ನು ಬೆಂಕಿಯಂತೆ ಸುಟ್ಟಿರುವೆ. ಈಗ ಪಾಪಿಷ್ಠನಾದ ಅಶ್ವತ್ಥಾಮನನ್ನು ಹಿಂದು ಮುಂದೆ ನೋಡದೆ ಸಂಹರಿಸು. ಮುಂದಿನ ವಿಷಯ ಬ್ರಹ್ಮಶಿರ ಮಹಾಸ್ತ್ರ ಪ್ರಯೋಗ. ಭೀಮನು ಪ್ರಳಯ ರುದ್ರನಂತಾದನು. ಕೋಪದಿಂದ ಹೌಹಾರಿ ಸುವರ್ಣಭೂಷಿತನಾದ ರಥವನ್ನೇರಿದನು. ನಕುಲನೇ ಸಾರಥಿಯಾದನು. ವಾಯುವೇಗದಿಂದ ಅಶ್ವತ್ಥಾಮನನ್ನು ಹುಡುಕಲು ರಥವನ್ನೋಡಿಸಿದನು. ಆದರೆ ಶ್ರೀಕೃಷ್ಣನಿಗೆ ಅದು ಒಪ್ಪಿಗೆಯಾಗಲಿಲ್ಲ. ಯುಧಿಷ್ಠಿರನ ಮುಖವನ್ನು ನೋಡಿದನು. ಧರ್ಮರಾಯ, ಈಗ ಭೀಮಸೇನನಿಂದ ಏನೂ ಮಾಡಲು ಸಾಧ್ಯವಾಗದು. ಈ ಹಿಂದೆ ಬ್ರಹ್ಮಶಿರವೆಂಬ ಮಹದಸ್ತ್ರವನ್ನು ದ್ರೋಣಾಚಾರ್ಯರು ಒಲಿದು ಅರ್ಜುನನಿಗೆ ಉಪದೇಶ ಮಾಡಿದ್ದರು. ಅದು ಅಶ್ವತ್ಥಾಮನಿಗೆ ಸಹನೆಯಾಗದೆ ತಂದೆಯನ್ನು ಒತ್ತಾಯಿಸಿದುದರಿಂದ ಪುತ್ರವಾತ್ಸಲ್ಯದಿಂದ ಆತನಿಗೆ ಉಪದೇಶಿಸಿದರು. ಮಗನು ಚಪಲ ಚಿತ್ತನಾದುದಕ್ಕಾಗಿ ಪೂರ್ಣ ಪ್ರಸನ್ನರಾಗಿ ಆ ಅಸ್ತ್ರವನ್ನು ಉಪದೇಶಿಸಿರಲಿಲ್ಲ. ಅಸ್ತ್ರಪ್ರದಾನದ ನಂತರ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದನು. ಅತ್ಯಂತ ಆಪತ್ತಿನಲ್ಲಿಯೂ ಈ ಶರವು ಹೂಡಲ್ಪಡತಕ್ಕದ್ದಲ್ಲ. ಮಾನವರ ಮೇಲೆ ಖಂಡಿತ ಪ್ರಯೋಗಿಸಲ್ಪಡಬಾರದು. ನಾನು ಇಷ್ಟು ಆದೇಶಿಸಿದರೂ ಪ್ರಯೋಜನವಿಲ್ಲ. ನ ತ್ವಂ ಜಾತು ಸತಾಂ ಮಾರ್ಗೇ ಸ್ಥಾತ. ನೀನು ಯಾವ ಕಾಲದಲ್ಲೂ ಸತ್ಪುರುಷರ ಮಾರ್ಗವನ್ನು ಅನುಸರಿಸುವವನಲ್ಲ. ಆಗ ತಂದೆಯ ವಚನದಿಂದ ಬೇಸರಗೊಂಡ ದ್ರೋಣಸುತನು ಊರೂರು ಅಲೆದು ನಾವಿರುವ ದ್ವಾರಕೆಗೂ ಆಗಮಿಸಿ ನನ್ನಿಂದ ಸುದರ್ಶನ ಚಕ್ರವನ್ನು ಅಪೇಕ್ಷಿಸಿದನು. ಮೇಲಕ್ಕೆತ್ತಿ ಪ್ರಯೋಗಿಸಲು ಶಕ್ತನಾದರೆ ಕೊಂಡು ಹೋಗಬಹುದು ಎಂದು ತಿಳಿಸಿದೆ. ಅವನು ಚಕ್ರವನ್ನು ಹಸ್ತದಿಂದ ಹಿಡಿದುಕೊಳ್ಳಲು ಶಕ್ತನಾದರೂ ಅಲುಗಾಡಿಸಲಿಲ್ಲ. ಮತ್ತೆ ನಿರಾಶನಾಗಿ ನನ್ನಿಂದ ಹಲವು ಉತ್ತಮಾಶ್ವಗಳನ್ನು ಪಡೆದು ಹೋದನು. ನನ್ನಲ್ಲಿ ಸಂಭಾಷಣೆ ಮಾಡುತ್ತಿರುವಾಗ ಅಜೇಯಂ ಮಾಂ, ನಾನು ಯಾರಿಂದಲೂ ಪರಾಜಿತನಾಗಬಾರದು. ಅದಕ್ಕೋಸ್ಕರ ಚಕ್ರವನ್ನು ಅಪೇಕ್ಷಿಸುತ್ತೇನೆ ಎಂದು ಅವನು ನಿವೇದಿಸಿಕೊಂಡ ನೆನಪಿದೆ. ಕೋಪಿಷ್ಠನೂ ಕ್ರೂರಿಯೂ ಚಪಲಚಿತ್ತನೂ ಆದ ಅವನಲ್ಲಿ ಬ್ರಹ್ಮಶಿರ ಅಸ್ತ್ರವಿದೆ. ನಾವು ಜಾಗರೂಕರಾಗಿರಬೇಕು ಎಂದು ಹೇಳಿದನು. ಮಹಾಸ್ತ್ರವನ್ನು ಹೊಂದಿದ ಅಶ್ವತ್ಥಾಮನನ್ನು ಭೀಮನೊಬ್ಬನೇ ಸೋಲಿಸಲಾಗುವುದಿಲ್ಲ. ಆ ಬ್ರಾಹ್ಮಣನು ಅಸ್ತ್ರವನ್ನು ಪ್ರಯೋಗಿಸಿದರೆ ಮರುತನಂದನನ ಗತಿ ಏನಾದೀತು? ಆದ್ದರಿಂದ ಅವನನ್ನು ರಕ್ಷಿಸಬೇಕು ಎನ್ನುತ್ತಾ ಹರಿಯು ಪ್ರಾರ್ಥನೆಯೊಂದಿಗೆ ಹೊರಟನು. ಭೀಮ, ನಕುಲ, ಹರಿ, ಧನಂಜಯ ಅಶ್ವತ್ಥಾಮನನ್ನು ಬೆನ್ನು ಹತ್ತಿದರು. ಪಾರ್ಥನ ಸನಿಹದಲ್ಲಿ ಧರ್ಮರಾಯನು ರಥದಲ್ಲಿ ಮಂಡಿಸಿದನು. ತೇರು ಬಹು ವೇಗವಾಗಿ ಸಾಗಿತು. ಗಂಗಾ ತೀರಕ್ಕೆ ಬಂದ ಕೂಡಲೇ ಭೀಮನು ಮಹಾತ್ಮರಾದ ವೇದವ್ಯಾಸರನ್ನು ಸಂದರ್ಶಿಸಿದನು. ಅನತಿ ದೂರದಲ್ಲಿ ಅಶ್ವತ್ಥಾಮನು ಶರೀರಕ್ಕೆ ತುಪ್ಪವನ್ನು ಲೇಪಿಸಿಕೊಂಡು ದರ್ಬೆಯನ್ನು ಬಟ್ಟೆಯ ತೆರೆದಿ ಧರಿಸಿದುದನ್ನು ಕಂಡನು. ಧೂಳಿನಿಂದ ಮುಸುಕಿದ ಅಶ್ವತ್ಥಾಮನನ್ನು ವೀಕ್ಷಿಸಿ ಭೀಮನು ದಿವ್ಯವಾದ ಧನುಸ್ಸನ್ನು ಎತ್ತಿಕೊಂಡನು. ಶ್ರೀಕೃಷ್ಣನ ರಥದ ಆಗಮನದಿಂದ ದ್ರೋಣಪುತ್ರನಿಗೆ ಚಿತ್ತದಲ್ಲಿ ಭಯವಾವರಿಸಿತು. ಅಶ್ವತ್ಥಾಮನು ಬ್ರಹ್ಮಶಿರವನ್ನು ಪ್ರಯೋಗಿಸುವುದಕ್ಕೋಸ್ಕರ ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದು ಅಭಿಮಂತ್ರಿಸಿ ಇದು ಪಾಂಡವರನ್ನು ನಾಶಪಡಿಸಲಿ ಎಂದು ಪ್ರಯೋಗಿಸಿದನು. ಶಕ್ತಿಯುತವಾದ ಐಶಿಕಾಸ್ತ್ರವನ್ನು ಕಳುಹಿಸಿ ರೋಷದಿಂದ ಅಪಾಂಡವಾಯ, ಪಾಂಡವರು ಇನ್ನಿಲ್ಲದಂತೆ ಮಾಡುವುದಕ್ಕಾಗಿ ಈ ದಿವ್ಯ ಶರವನ್ನು ಪ್ರಯೋಗಿಸುತ್ತೇನೆ ಎಂದನು.
ಜಂಬು ಹುಲ್ಲಿನಿಂದ ಸಿದ್ಧವಾಗಿದ್ದ ಆ ಶರದಲ್ಲಿ ಬೆಂಕಿ ಕಿಡಿ ತೋರ ಹತ್ತಿತು. ಕಾಲನಿಗೆ ಸಮವಾದ ಅಗ್ನಿ ಧಗಧಗನೆ ಉರಿದು 3 ಲೋಕವನ್ನು ಸುಡಲು ಪ್ರಾರಂಭಿಸಿತು. ಅವತಾರ ಮೂರ್ತಿಯಾದ ಶ್ರೀಕೃಷ್ಣನು ಪಾರ್ಥನನ್ನು ಎಚ್ಚರಿಸಿದನು. ಅರ್ಜುನ, ಕ್ಷಣಕಾಲವೂ ವಿಳಂಬಿಸಬೇಡ. ಆಚಾರ್ಯ ಸುತನು ಹೂಡಿದ ಬಾಣವು ಲೋಕವನ್ನೇ ಸುಡಲಿದೆ. ಇದಕ್ಕೆ ಪ್ರತಿಯಾಗಿ ನಿನ್ನ ಗುರುಗಳು ವಿಧಿವತ್ತಾಗಿ ಉಪದೇಶಿಸಿದ ಬ್ರಹ್ಮಶಿರ ದಿವ್ಯಾಸ್ತ್ರವನ್ನು ಹೂಡು. ಮಧುಸೂದನನ ಆಜ್ಞೆಯನ್ನು ಶಿರಸಾವಹಿಸಿ ಗುರು ಹಿರಿಯರಿಗೆ, ಸುಮನಸರಿಗೆ, ಧರ್ಮಜನಿಗೆ, ಭೀಮನಿಗೆ, ಚತುರ್ದಶ ಭುವನ ಸಂರಕ್ಷಕ ಶ್ರೀಕೃಷ್ಣನಿಗೆ ನಮಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಆಚಾರ್ಯ ಪುತ್ರನಿಗೆ ಶುಭವಾಗಲಿ, ನನ್ನ ಸಹೋದರರಿಗೆ ಶುಭವಾಗಲಿ. ಈ ದಿವ್ಯ ಶರವು ಆಚಾರ್ಯ ಪುತ್ರನು ಅನುಸಂಧಾನ ಮಾಡಿದ ಬಾಣವನ್ನು ಉಪಶಮನ ಮಾಡಲಿ ಎಂದನು. ಪ್ರಚಂಡ ತೇಜಸ್ಸಿನಿಂದ ಆ 2 ಅಸ್ತ್ರಗಳು ವಿಜೃಂಭಿಸಿದವು. ಸಿಡಿಲಿನಂತೆ ಭಯಂಕರ ಶಬ್ದವಾಯಿತು. ಸಾವಿರಾರು ಉಲ್ಕಾಪಾತಗಳಾಗಿ ನಕ್ಷತ್ರ ಮಾಲೆಗಳು ಕೆಳಬಿದ್ದಂತೆ ತೋರಿತು. ಆಕಾಶವು ಉರಿಜ್ವಾಲೆಯಿಂದ ಮುಚ್ಚಿಹೋಯಿತು. ಚರಾಚರ ಪ್ರಾಣಿಗಳು ನಡುಗಿದವು. ಭೂಮಿಯು ಸೀಳಲ್ಪಟ್ಟಂತೆ ಸದ್ದಾಯಿತು. 2 ಆನೆಗಳ ತಿಕ್ಕಾಟದಿಂದ ಹುಲ್ಲಿನ ಗಿಡ ನುಚ್ಚು ನೂರಾಗುವಂತೆ ಆ ವೀರರು ಇಬ್ಬರ ರುದ್ರ ಸಮಾನ ಶರಗಳಿಂದ ಲೋಕವೇ ದಹಿಸಿ ಹೋಗುವ ಭಯದಿಂದ ಭಗವಾನ್ ವೇದವ್ಯಾಸರು ಮತ್ತು ಬ್ರಹ್ಮ ಮಾನಸಪುತ್ರ ನಾರದರು ಪ್ರತ್ಯಕ್ಷರಾದರು. ಋಷಿ ಪುಂಗವರಿಬ್ಬರೂ ಆ 2 ಬಾಣಗಳ ನಡುವೆ ನಿಂತಾಗ ಅಶ್ವಿನಿ ದೇವತೆಗಳಂತೆ ಕಂಗೊಳಿಸಿದರು. ಶೂರರಿಬ್ಬರನ್ನು ಋಷಿಗಳು ಸಂಬೋಧಿಸಿ, ಅಪ್ರತಿಮ ವೀರರೇ, ಲೋಕವನ್ನೇ ದಹಿಸತಕ್ಕ ಈ ಮಹಾಸ್ತ್ರದಿಂದ ಲೋಕ ವಿನಾಶಕ್ಕೆ ಕಾರಣರಾಗಬೇಡಿರಿ. ಈ ಹೂಡಿದ ಅಸ್ತ್ರಗಳನ್ನು ಜಗದ ರಕ್ಷಣೆಗೋಸ್ಕರ ನೀವು ಉಪಶಮನಗೊಳಿಸಬೇಕಾಗಿದೆ. ಅರ್ಜುನನು ಕರಗಳನ್ನು ಮುಗಿದು, ಋಷಿಶ್ರೇಷ್ಠರೇ, ನಿಮ್ಮ ವಚನಕ್ಕೆ ತಲೆಬಾಗಿ ಸರ್ವಲೋಕ ಹಿತಕ್ಕೋಸ್ಕರ ನಾನು ಹೂಡಿದ ಬಾಣವನ್ನು ಉಪಸಂಹಾರ ಮಾಡುತ್ತೇನೆ. ಅಶ್ವತ್ಥಾಮನ ಶರದ ವಿರುದ್ಧ ನಮ್ಮ ರಕ್ಷಣೆಗೋಸ್ಕರ ಅನುಸಂಧಾನ ಮಾಡಿರುವೆನೇ ಹೊರತು ಬೇರೆ ಯಾವ ದುರುದ್ದೇಶದಿಂದ ಅಲ್ಲ. ಆ ಬಾಣವನ್ನು ಪುನಃ ಸ್ವೀಕರಿಸಿಕೊಂಡನು. ಆದರೆ ಆಚಾರ್ಯ ಪುತ್ರನು ಆ ಭಯಂಕರವಾದ ಅಲಗನ್ನು ಮರುಪಡೆಯಲು ಶಕ್ತನಾಗದೆ ಋಷಿದ್ವಯರನ್ನು ನೋಡಿ ತನ್ನ ಅಭಿಪ್ರಾಯವನ್ನು ಅರಿಕೆ ಮಾಡಿಕೊಂಡನು. ಋಷಿಗಳೇ, ಧರ್ಮಯುದ್ಧವೆಂದು ಸಾರಲ್ಪಟ್ಟರೂ ಇಲ್ಲಿ ಹೇರಳವಾಗಿ ಅಧರ್ಮ ಸಂಭವಿಸಿತು. ಅನ್ಯಾಯಗಾರರಾದ ಪಾಂಡವರ ಮೇಲಿನ ಸೇಡಿನಿಂದ ಬ್ರಹ್ಮಶಿರವನ್ನು ಹೂಡಿದ್ದೇನೆ. ಜಿತೇಂದ್ರಿಯನು ನಾನಲ್ಲವಾದುದರಿಂದ ಹಿಂದೆ ತೆಗೆದುಕೊಳ್ಳಲು ಅಸಮರ್ಥನಾಗಿದ್ದಾನೆ. ಶರಪ್ರಯೋಗದ ಸಂದರ್ಭದಲ್ಲಿ ಅವರನ್ನು ಆಮೂಲಾಗ್ರವಾಗಿ ನಾಶ ಮಾಡಲು ಇಚ್ಛಿಸಿದುದರಿಂದ ಹಾಗೆಯೇ ಆಗಲಿದೆ. ಇದನ್ನು ಹರಿಹರ ಬ್ರಹ್ಮಾದಿಗಳಿಂದಲೂ ನಿವಾರಿಸಲು ಅಸಾಧ್ಯ. ನನ್ನಿಂದ ಮಹಾಪಾಪ ಕಾರ್ಯ ಆಗಿದೆಯಾದರೂ ಈಗ ನಾನು ಏನೂ ಮಾಡಲು ಅಶಕ್ತನಾಗಿದ್ದೇನೆ. ವೇದವ್ಯಾಸರು ಅಶ್ವತ್ಥಾಮನೊಡನೆ, ಆಚಾರ್ಯ, ನೀನು ಇಷ್ಟೊಂದು ಕ್ರೂರಿಯಾಗಿ ವರ್ತಿಸಿದಾಗಲೂ ಅರ್ಜುನನು ಬ್ರಹ್ಮಶಿರವನ್ನು ಹಿಂದೆ ತರಿಸಿಕೊಂಡಿದ್ದಾನೆ. ಋಷಿಪುಂಗವರಾದ ನಿನ್ನ ತಂದೆಯವರು ಆದೇಶಿಸಿದ ವಚನವನ್ನು ಅಕ್ಷರಶಃ ಪಾಲಿಸಿದ್ದಾನೆ. ಅಶ್ವತ್ಥಾಮ, ನಿನ್ನ ಕೋಪವು ಶಾಂತವಾಗಲಿ. ನಿನ್ನ ಶಿರಸ್ಸಿನಲ್ಲಿರುವ ಮಣಿಯನ್ನು ಕೊಟ್ಟು ಬಿಡು. ಅದಕ್ಕೆ ಪ್ರತಿಯಾಗಿ ಅವರು ನಿನ್ನ ಪ್ರಾಣದಾನವನ್ನು ನೀಡುತ್ತಾರೆ. ಶೀಘ್ರವಾಗಿ ಲೋಕಮಂಗಳಕರವಾದ ಈ ಕರ್ತವ್ಯವನ್ನು ನೆರವೇರಿಸು ಎಂದನು. ಅಶ್ವತ್ಥಾಮನು, ಋಷಿವರ್ಯರೇ, ನನ್ನ ಶಿರಸ್ಸಿನಲ್ಲಿರುವ ಮಣಿ ಅಸಾಧಾರಣವಾಗಿದೆ. ಇಳೆಯಲ್ಲಿರುವ ಯಾವ ಮಹಾರತ್ನಗಳು ಇದಕ್ಕೆ ಸರಿಸಾಟಿಯಲ್ಲ. ಇದನ್ನು ಧರಿಸಿದವರಿಗೆ ವೈರಿಗಳ ಭಯವಿಲ್ಲ. ದೇವ, ದಾನವ, ನಾಗಕುಲಕ್ಕೆ ಭಯಪಡುವ ಅಗತ್ಯವಿಲ್ಲ. ಆದರೂ ನಿಮ್ಮ ವಚನಕ್ಕೆ ಶಿರಬಾಗಿ ಈ ಮಣಿಯನ್ನು ಈಗಲೇ ಕೊಡುತ್ತೇನೆ. ಆದರೆ ನಾನು ಬಿಟ್ಟಿರುವ ಮಹಾಸ್ತ್ರವು ಅಮೋಘವಾಗಿದೆ. ಯಾರಿಂದಲೂ ಉಪಹರಿಸಲು ಸಾಧ್ಯವಾಗುವುದಿಲ್ಲ. ಉರಿ ಕಾರುತ್ತಿರುವ ಈ ಬಾಣವು ಪಾಂಡವರ ವಂಶಾಭಿವೃದ್ಧಿಗೆ ಕಾರಣವಾಗಲಿರುವ ಗರ್ಭವನ್ನು ಹೊಕ್ಕು
ಅದನ್ನು ಸುಡುವುದರಿಂದ ಆ ಗರ್ಭಪಾತವಾಗುವ ಶಿಶುವನ್ನು ರಕ್ಷಿಸುವ ಶಕ್ತಿ ನನಗಿಲ್ಲ ಎನ್ನುತ್ತಾ ಆ ಮಹಾ ಅಸ್ತ್ರವನ್ನು ಪಾಂಡವರ ಸಂತಾನ ನಾಶಕ್ಕೆ ಸಂಕಲ್ಪಿಸಿ ವಿಸರ್ಜಿಸಿದನು. ಬಾಣವು ಬೆಂಕಿಯನ್ನು ಉಗುಳಿ ಅಭಿಮನ್ಯುವಿನ ಮಡದಿಯಾದ ಉತ್ತರೆಯ ಗರ್ಭವನ್ನು ಹೊಕ್ಕಿತು. ಪಾಪ, ಆ ಚಿಕ್ಕ ವಯಸ್ಸಿನ ಹೆಣ್ಣು ಗಂಡನನ್ನು ಯುದ್ಧದಲ್ಲಿ ಕಳೆದುಕೊಂಡಾಗಿದೆ. ವಂಶೋದ್ಧಾರಕ್ಕಾಗಿ ಇರುವ ಉದರದಲ್ಲಿದ್ದ ಪಿಂಡಕ್ಕೂ ಜೀವಹಾನಿಯಾಗುವ ಕಾಲ ಬಂತು. ಅಶ್ವತ್ಥಾಮನನ್ನು ಉದ್ದೇಶಿಸಿ ಶ್ರೀಕೃಷ್ಣನು ಹೇಳಿದನು, ಆಚಾರ್ಯಪುತ್ರ, ನಿನ್ನ ಸಂಕಲ್ಪದಂತೆ ಭೀಕರ ಅಸ್ತ್ರಪ್ರಹಾರವು ಉತ್ತರೆಯ ಗರ್ಭವನ್ನು ಘಾಸಿಗೊಳಿಸಿದರೂ ಆ ಮೃತವಾದ ಪಿಂಡ ಪುನಃ ಜೀವದಾನ ಪಡೆದು ದೀರ್ಘಾಯುಷ್ಯವನ್ನು ಪಡೆಯುತ್ತದೆ. ಅದಕ್ಕೆ ಯಾವ ಸಂಶಯವೂ ಇಲ್ಲ. ಅಭಿಮನ್ಯುವಿನ ವೀರ ಸಂತಾನದಲ್ಲಿ ಬೆಳಕಿಗೆ ಬರುವ ಆ ದುರಧೀರ ಕುಮಾರನು ದೀರ್ಘಾಯುಷ್ಯವನ್ನು ಪಡೆದು 60 ವರ್ಷಗಳ ಕಾಲ ಭೂಲೋಕದಲ್ಲಿ ಅರಸನಾಗಿ ಕೀರ್ತಿವಂತನಾಗುತ್ತಾನೆ. ನಿನ್ನ ಮಾವ ಕೃಪಾಚಾರ್ಯರಿಂದಲೇ ಶಾಸ್ತ್ರಾಧ್ಯಯನ ಶರಾಭ್ಯಾಸವನ್ನು ಮಾಡಲಿದ್ದಾನೆ. ನೀನು ಸಂಕಲ್ಪಿಸಿದಂತೆ ಅವನ ವಧೆ ಆಗುವುದಿಲ್ಲ. ಕುರುವಂಶದಲ್ಲಿ ಪರೀಕ್ಷಿತ ರಾಜನೆಂಬ ನಾಮದಿಂದ ಬೆಳಗುತ್ತಾನೆ. ನಿನ್ನ ಶಸ್ತ್ರಾಗ್ನಿಯಿಂದ ಸುಡಲ್ಪಡುವ ಮಗುವನ್ನು ನನ್ನ ತಪೋಶಕ್ತಿಯಿಂದ ಬದುಕಿಸಿಯೇ ಬದುಕಿಸುತ್ತೇನೆ. ನೀನು ಮಾತ್ರ ಮಾಡಿದ ಈ ಘೋರ ಪಾಪದಿಂದಾಗಿ ನಿಸ್ಸಹಾಯಕನಾಗಿ ನಿರ್ಜನವಾದ ಪ್ರದೇಶದಲ್ಲಿ 3,000 ಸಂವತ್ಸರ ಅಲೆದಾಡುವೆ. ವಿವಿಧ ರೋಗಗಳಿಂದ ಪೀಡಿಸಲ್ಪಡುವೆ. ಅಶ್ವತ್ಥಾಮನು ಉತ್ತರಿಸಲು ಸಾಧ್ಯವಾಗದೆ ತನ್ನ ತಲೆಯಲ್ಲಿದ್ದ ಮಣಿಯನ್ನು ಪಾಂಡವರಿಗೆ ಕೊಟ್ಟು ಕಾಡಿಗೆ ತೆರಳಿದನು. ಪಾಂಡವರು ಅನರ್ಘ್ಯವಾದ ಆ ಮಣಿಯನ್ನು ಪಡೆದು ಪ್ರಾಯೋಪವೇಶ ವ್ರತಸ್ಥಳಾದ ಮಖೋದ್ಭವೆಯಲ್ಲಿಗೆ ಧಾವಿಸಿದರು. ಧರ್ಮನಂದನನ ಅನುಮತಿಯನ್ನು ಪಡೆದು ಆ ಶೋಭಿಸುವ ಮಣಿಯನ್ನು ದ್ರೌಪದಿಗೆ ಭೀಮಸೇನನು ಕೊಟ್ಟು, ಐವರ ಮನೋವಲ್ಲಭೆ, ನಮ್ಮ ಭಾವನಾದ ಕೃಷ್ಣನು ಯುದ್ಧ ಪೂರ್ವದಲ್ಲಿ ಕೌರವನಲ್ಲಿ ಸಂಧಿಗಾಗಿ ತೆರಳುವಾಗ ಸಮರವನ್ನೇ ಗಂಟಿಕ್ಕಿ ಬರಬೇಕು. ಸಂಧಿ ಸಲ್ಲದು ಎಂದು ಆತನಲ್ಲಿ ನೀನು ಪ್ರಾರ್ಥಿಸಿದೆ. ಈಗ ನಿನ್ನ ಅಪೇಕ್ಷೆಯಂತ ಆಯಿತು. ಕ್ಷಾತ್ರ ಧರ್ಮಾನುಸಾರವಾಗಿ ಸಂಗ್ರಾಮವನ್ನು ಹೂಡಿ ಜಯ ಪಡೆದಿದ್ದೇವೆ. ದ್ರೋಣಪುತ್ರನು ಬ್ರಾಹ್ಮಣನಾದ್ದರಿಂದ ಕೊಲ್ಲದೆ ಬಿಡಬೇಕಾಯಿತು. ಗುರುಪುತ್ರನೆನ್ನುವ ಗೌರವಕ್ಕಾಗಿ ಅವನನ್ನು ಜೀವದಲ್ಲಿ ಬಿಟ್ಟಿದ್ದೇನೆ. ಅಶ್ವತ್ಥಾಮನ ಕೀರ್ತಿ ಮಣ್ಣು ಪಾಲಾಗಿ ಶರೀರ ಮಾತ್ರ ಉಳಿದಿದೆ. ನನ್ನ ಭಾಷೆಯಂತೆ 100 ಕೌರವರನ್ನು ಕೊಂದು ನಿನ್ನ ಭಾಷೆಯನ್ನು ಸಲ್ಲಿಸಿದ್ದೇನೆ ಎಂದು ಹೇಳಿದನು. ದ್ರೌಪದಿಯು ನನ್ನ ಸುಕುಮಾರರನ್ನು ವಧಿಸಿದುದಕ್ಕೆ ಪ್ರತೀಕಾರವನ್ನು ಮಾಡಿ ಪುತ್ರಋಣದಿಂದ ಮುಕ್ತಳಾಗಿದ್ದೇನೆ. ಅಶ್ವತ್ಥಾಮನು ಗುರುಪುತ್ರನಾದುದರಿಂದ ಜೀವಸಹಿತ ಹೋಗಬಿಟ್ಟಿರುವುದಕ್ಕೆ ನಾನು ಪರಿತಪಿಸುವುದಿಲ್ಲ. ಸೂರ್ಯನಂತೆ ಕಾಂತಿಯುತವಾದ ಅನರ್ಘ್ಯ ಮಣಿಯನ್ನು ಧರ್ಮಜನು ಶಿರಸ್ಸಿನಲ್ಲಿ ಇಟ್ಟುಕೊಳ್ಳಲಿ. ಅವನ ಕಿರೀಟವು ಈ ಮಣಿಯಿಂದ ಶೋಭಿಸುತ್ತಿರಲಿ ಎಂದಳು. ಯುಧಿಷ್ಠಿರನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡು ಮೂಡಣದಲ್ಲಿ ಉದಯಿಸುವ ಆದಿತ್ಯನಂತೆ ಕಂಗೊಳಿಸಿದನು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.